ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ದಿನ ನಾನು ನಮ್ಮ ಸೆಂಟ್ರಲ್ ಜೈಲ್ ಅಂದರೆ ಪರಪ್ಪನ ಅಗ್ರಹಾರದ ಬಗ್ಗೆ ಹೇಳ್ತಾ ಇದ್ದೇನೆ. ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ಈ ಸೆಂಟ್ರಲ್ ಜೈಲ್ ಅಂದರೆ ಹಾಗಿರುತ್ತೆ, ಹೀಗಿರುತ್ತೆ, 30 ಅಡಿಯ ಗೋಡೆ ಇರುತ್ತೆ, ಅದನ್ನು ದಾಟಿ ಬರೋದು ಕಷ್ಟ. ಈ ಜೈಲಿನಲ್ಲಿ ಕೇವಲ ಅಪರಾಧವನ್ನು ಮಾಡಿದವರು ಮಾತ್ರ ಹೋಗ್ತಾರೆ, ಬೇರೆ ಯಾರು ಹೋಗಲ್ಲ ಅಂತ ಬಹಳಷ್ಟು ಜನರು ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅಪರಾಧವನ್ನೇ ಮಾಡದಂತಹ ಬಹಳಷ್ಟು ಜನರು ಕೂಡ ಇರ್ತಾರೆ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಜಯಶಂಕರ. ಈ ಜಯಶಂಕರನ ಕಥೆಗಳು ಗೊತ್ತೇ ಇದೆ. ಕಳೆದ 6 ವರ್ಷಗಳ ಹಿಂದೆ ಈತ ಜೈಲಿನಲ್ಲಿ ಇದ್ದ. ಅದಾದ ನಂತರ ಏನೆಲ್ಲ ಆಗಿದೆ, ಈ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಏನಿದೆ ಪರಪ್ಪನ ಅಗ್ರಹಾರದಲ್ಲಿ, ಇದು ಬೆಂಗಳೂರಿನ ಹೊರಭಾಗದ ಪರಪ್ಪನ ಅಗ್ರಹಾರ ಅಂತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಇದರ ಗೋಡೆ ಸರಿಸುಮಾರು 30 ಸುತ್ತಲೂ ಇರ್ತಕ್ಕಂಥ ಕಾಂಪೌಂಡ್ ಏನು ಹೇಳ್ತೀವಿ 30 ಅಡಿಗಳಷ್ಟು ಎತ್ತರ ಇದೆ. ಆದರೆ ಇಲ್ಲಿ ಕೇವಲ ಕಳ್ಳತನ ಮಾಡಿದವರು, ಕೊಲೆ ಮಾಡಿದವರು, ಅಪರಾಧ ಮಾಡಿದವರು ಮಾತ್ರ ಜೈಲಿನಲ್ಲಿ ಇರ್ತಾರೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಮಾಡದೇ ಇರ್ತಕ್ಕಂಥವರು ಕೂಡ ಇಲ್ಲಿ ಇದ್ದಾರೆ. ಅವರು ಹೇಗೆ ಬರ್ತಾರೆ ಹಾಗಾದರೆ ತಪ್ಪನ್ನೇ ಮಾಡದೆ ಅಂತ ಅಂದ್ಕೋಬೇಡಿ. ಈ ನಮ್ಮ ಜನರ ಕೈದಿಗಳನ್ನು ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಬಹಳಷ್ಟು ಜನ ಇದರಲ್ಲಿ ನಿರಪರಾಧಿಗಳಿರ್ತಾರೆ. ಅವರು ಈ ವಕೀಲರು ಮಾಡ್ತಕ್ಕಂತಹ ತಪ್ಪಿನಿಂದ ಒಳಗಡೆ ಬರ್ತಾರೆ, ಕೆಲವರು ತಪ್ಪೇ ಮಾಡದೆ ಒಳಗಡೆ ಬರ್ತಾರೆ. ಇಲ್ಲಿ ಮಲಗೋದಕ್ಕೆ ಹಾಗೆ ಏನು ಈ ಬಾತ್ರೂಮ್ ವ್ಯವಸ್ಥೆ ಏನಿದೆ ಇದೆಲ್ಲವೂ ಯಾವ ರೀತಿಯಾಗಿರುತ್ತೆ ಅಂದರೆ 2000 ಜನ ಕೈದಿಗಳನ್ನು ತುಂಬಬೇಕಾದಂತಹ ಈ ಏರಿಯಾ ಏನಿದೆ ಅಂದರೆ ಜೈಲೇನಿದೆ ಇದು ಸರಿಸುಮಾರು ಈಗ 4000 ಜನರನ್ನು ಈ ಜೈಲು ಹೊಂದಿದೆ. ಹಾಗೆಯೇ ಇಲ್ಲೇನು ಒಳಗೆ ಹೋಗಬೇಕು ಹೊರಗೆ ಬರಬೇಕು ಅಂದರೆ ಏನು ನೀವು ದುಡ್ಡಿದ್ದರೆ ಸಾಕು, ಒಳಗೆ ಈಸಿಯಾಗಿ ಹೋಗ್ಬೋದು, ಹೊರಗೆ ಈಸಿಯಾಗಿ ಬರ್ಬೋದು. ಈ ಕಳ್ಳ ಕಿಂಡಿಗಳ ರೀತಿ ಬಹಳಷ್ಟು ಬಾಗಿಲುಗಳು 1-2 ಬಾಗಿಲುಗಳಿದೆ. ಅಲ್ಲಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ನಿಮ್ಮ ಹತ್ತಿರ ಹಣ ಇದ್ದರೆ ಸಾಕು, ಒಂದಷ್ಟು ಹಣವನ್ನು ಕೊಟ್ಟರೆ ಒಳಗೆ ಹೋಗೋದು ಹೊರಗೆ ಬರೋದು ಈಸಿ. ಇನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿದೆ. ಇಲ್ಲಿ ಜೈಲಿನಲ್ಲಿ ಏನಿದೆ, ಇಲ್ಲಿ ಸ್ನಾನ ಮಾಡಲಿಕ್ಕೆ ನೀವು ಬಾತ್ರೂಮ್ಗೆ ಹೋಗಲಿಕ್ಕೆ ಕೆಲವು ರೌಡಿಗಳಿದ್ದಾರೆ. ಅವರು ಎದ್ದೇಳುವ ಮುಂಚೆ ನೀವು ಹೋಗಿ ಬರಬೇಕು. ಸಾಮಾನ್ಯರು ಈ ರೌಡಿಗಳ ಕೆಲವು ಸೇವೆಗಳನ್ನ ಮಾಡಬೇಕು. ಅದಾದ ಮೇಲೆ ನೀವು ಹೋಗ್ತೇನೆ ಅಂತ ಅಂದರೆ ಹೋಗೋದಕ್ಕೆ ಆಗಲ್ಲ. ಯಾಕೆಂದರೆ ಈ ರೌಡಿಗಳೇನಿದ್ದಾರೆ ಇವರು ನಿಮ್ಮನ್ನು ಆ ರೀತಿಯಾಗಿ ಅಂದರೆ ಸಾಮಾನ್ಯವಾಗಿ ಕೆಲವು ಸಾಮಾನ್ಯ ಶಿಕ್ಷೆಗಳನ್ನ ಅನುಭವಿಸೋದಕ್ಕೆ ಹೋದವರು, ಹಾಗೆಯೇ ತಪ್ಪನ್ನೇ ಮಾಡದೆ ಕೆಲವರು ಒಳಗೆ ಹೋಗಿರ್ತಾರೆ. ಅವರು ಈ ಏನು ನಾವು ಲಾಯರ್ಗಳು ಮಾಡ್ತಕ್ಕಂತಹ ತಪ್ಪುಗಳಿಂದ ಹೋಗುವಂಥವ್ರು. ಇಂತಹವರು ಒಳಗೆ ಇದ್ದಾಗ ಏನು ಮಾಡೋದಕ್ಕಾಗಲ್ಲ. ದುಡ್ಡು ಇರುವವರನ್ನು ಮುಳಿಸೋದಕ್ಕೆ ಹೋದಾಗ ಲಾಯರ್ ಇದೆಲ್ಲವಾಗುತ್ತೆ. ಇನ್ನು ಊಟದ ವಿಷಯಕ್ಕೆ ಬಂದರೆ ಸಾಲಾಗಿ ನಿಂತ್ಕೋಬೇಕು. ಇನ್ನು ಊಟ ಈ ರೀತಿಯಾಗಿರುತ್ತೆ, ಆ ರೀತಿಯಾಗಿರುತ್ತೆ ಗೊತ್ತಿದೆ. ಜೈಲಿನ ಊಟ ಅಲ್ಲಿ ಏನು ಮೆನು ಇರುತ್ತೆ ಅದನ್ನು ಬಿಟ್ಟು ಕೂಡ ಬೇರೆ ರೀತಿಯಾಗಿ ಕೊಡ್ತಾರೆ. ಏನು ಹೇಳಿರ್ತಾರೆ ಅಷ್ಟು ತೂಕದ ಮುದ್ದೆ, ಅಷ್ಟು ತೂಕದ ಚಪಾತಿ, ಅಷ್ಟು ತೂಕದ ಅನ್ನವನ್ನು ಕೂಡ ಕೊಡೋದಿಲ್ಲ. ಸಾಮಾನ್ಯ ಕೈದಿಗಳಿಗೆ ಈ ರೀತಿಯಾದ ಹಾಗೆ ಆದರೆ ಇನ್ನು ಈ ರೌಡಿಗಳು ಹಾಗೆ ದುಡ್ಡಿರ್ತಕ್ಕಂತಹವರಿಗೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ, ಅಂದರೆ ಬೇರೆ ರೀತಿಯಾದಂತಹ ಊಟ ಇರುತ್ತೆ. ಇನ್ನು ಈ ಜೈಲಿನಲ್ಲಿ ಕ್ಯಾಂಟೀನ್ ಕೂಡ ಇರುತ್ತೆ, ಅಲ್ಲಿ ನೀವು ಊಟ ಮಾಡಬಹುದು ಹೋಗಿ. ಈ ಊಟ ಬೇಕಾಗಿಲ್ಲ ಅಂದರೆ, ಆದರೆ ಅದಕ್ಕೆ ನೀವು ಹಣವನ್ನು ಏನು ಪಾವತಿ ಮಾಡಬೇಕಾಗಿಲ್ಲ, ಅದಕ್ಕೆ ಟೋಕನ್ನ ತೆಗೆದುಕೊಳ್ಬೇಕಾಗತ್ತೆ ಜೈಲಿನಲ್ಲಿ. ಅದಕ್ಕೆ ಟೋಕನ್ನ ತೆಗೆದುಕೊಂಡ್ರೆ ನೀವು ಜೈಲಿನ ಏನು ಕ್ಯಾಂಟೀನ್ ಇದೆ ಅಲ್ಲಿ ಊಟವನ್ನು ಮಾಡಬಹುದು. ಹಾಗಾದರೆ ನಾವು ಕೆಲವೊಂದು ವಿಷಯಗಳನ್ನ ನೋಡಬೇಕಾಗತ್ತೆ. ಎಲ್ಲರೂ ಅಂದುಕೊಂಡ ಹಾಗೆ ಇಲ್ಲಿ ಕೈದಿಗಳೇನಿದ್ದಾರೆ, ಈ ಕೈದಿಗಳು ಸಾಮಾನ್ಯವಾಗಿ ನಾವು ನೋಡಿದಾಗ ಬಹಳಷ್ಟು ಜನ ಅಪರಾಧವನ್ನೇ ಮಾಡದೆ ಒಳಗಡೆ ಬರ್ತಾರೆ. ಬಹಳಷ್ಟು ಜನ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿ ದೊಡ್ಡ ಶಿಕ್ಷೆಗೆ ಒಳಗಾಗಿ ಬರ್ತಾರೆ. ಇನ್ನು ಕೆಲವರು ಈ ದರ್ಶನ್, ಜಯಶಂಕರ್ ಈ ರೀತಿಯಾಗಿ, ದರ್ಶನ್ ಅಂದರೆ ಯಾವುದೋ ದರ್ಶನ್ ಅಂದ್ಕೋಬೇಡಿ, ದರ್ಶನ್ ತಗುದೀಪ್, ಪ್ರಜ್ವಲ್ ರೇವಣ್ಣ ಇಂತಹವರೆಲ್ಲರೂ ಇದರಲ್ಲಿರ್ತಾರೆ. ಇನ್ನು ಒಂದೊಂದು ಏನು ನಾವು ಹೇಳ್ತೀವಿ ಬ್ಯಾರಕ್ನಲ್ಲಿ, ಸೆಲ್ನಲ್ಲಿ 5 ಜನರನ್ನು ಇಡಬೇಕು ಅಂತ ಇರುತ್ತೆ. ಇನ್ನು ಆ ಸೈಜ್ಗೆ ತಕ್ಕ ಹಾಗೆ 40 ಜನರವರೆಗೂ ಕೂಡ ಒಂದೊಂದು ಬ್ಯಾರಕ್ನಲ್ಲಿ ಇರ್ತಾರೆ. ಆದರೆ ನಮ್ಮಲ್ಲಿ ಈಗ ವಿಚಾರಣಾಧೀನ ಕೈದಿಗಳನ್ನು ಸೇರಿ, ನ್ಯಾಯಾಂಗ ತನಿಖೆಯಲ್ಲಿರೋರನ್ನು ಸೇರಿ 6000 ಹತ್ತಿರ ಇಲ್ಲಿ ಜೈಲಿನಲ್ಲಿ ಈ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ. ಆದರೆ ಈ ಸೆಂಟ್ರಲ್ ಜೈಲಿನಲ್ಲಿ ಇರಬೇಕಾಗಿರುವಂಥದ್ದು ಕೇವಲ 2000 ಜನ. 2000 ಜನರನ್ನು ಇರಿಸಲಿಕ್ಕಷ್ಟೇ ಇದರ ವ್ಯವಸ್ಥೆ ಇರೋದು. ಆದರೆ ನಾವು ನೋಡಿದ ಹಾಗೆ
ಇಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಆದರೆ ಈಗ ಸರಿಸುಮಾರು 4,000 ಜನ ಶಿಕ್ಷೆಯನ್ನು ಅನುಭವಿಸ್ತಿರ್ತಕ್ಕಂತಹ ಕೈದಿಗಳಿದ್ದಾರೆ ಅಪರಾಧವನ್ನು ಮಾಡಿ. ಅದರ ಜೊತೆಗೆ ಇನ್ನು ಈ ಒಂದು ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಇವರು ಕೂಡ ಸರಿಸುಮಾರು 1,500ದಿಂದ 2,000 ಜನರಿದ್ದಾರೆ. ಇನ್ನು ನಾವು ಕೆಲವೊಂದು ವಿಷಯಗಳನ್ನ ನೋಡಲೇಬೇಕು. ಇಲ್ಲಿ ದುಡ್ಡಿದ್ದರೆ ನಿಮಗೆ ಮೋಜು ಮಸ್ತಿ ಹಾಗೆ ಕೆಲವೊಂದು ಬೇಡದ ವಸ್ತುಗಳು ಕೂಡ ಇದರ ಒಳಗೆ ದೊರಕುತ್ತೆ. ನಿಮಗೆ ಮೊಬೈಲ್ ಕೂಡ ಸಿಗುತ್ತೆ. ಯಾಕಂದರೆ ಜಾರ್ಜ್ ಏನು ಹೋಮ್ ಮಿನಿಸ್ಟರ್ ಆಗಿದ್ದರು ಅಂತಹ ಸಂದರ್ಭದಲ್ಲಿ ನಮಗೆ ಗೊತ್ತೇ ಇದೆ, ಈ ಜೈಶಂಕರ್ ಈ ಒಂದು ಜಾರ್ಜ್ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 30 ಅಡಿಯ ಗೋಡೆಯನ್ನು ಜಂಪ್ ಮಾಡಿ ಹೊರಗೆ ನೆಗೆದು ಹೋಗಿದ್ದ, ತಪ್ಪಿಸಿಕೊಂಡು ಹೋಗಿದ್ದ. ಗೊತ್ತಿದೆ ಈ ಜೈಶಂಕರನ ಕಥೆಗಳನ್ನು ಎಲ್ಲರೂ ಇದುವರೆಗೂ ಕೇಳಿರ್ತೀರಿ. ನಾನು ಕೂಡ ಈ ಜೈಶಂಕರನ ಕಥೆಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ನೋಡಿ, ಈ 30 ಅಡಿ ಗೋಡೆಯನ್ನು ದಾಟಿ ನೆಗೆದು ಹೋಗಿದ್ದಂತಹ ಈ ಜೈಶಂಕರ್ ಈತ ಬಹಳ ಕುಖ್ಯಾತಿಯನ್ನು ಪಡೆದಿದ್ದಂತಹ ಒಬ್ಬ ರೌಡಿ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆತನನ್ನು ಹುಡುಕೋದಕ್ಕೆ ಮತ್ತೆ ಪೊಲೀಸರು ಬಹಳಷ್ಟು ಕಷ್ಟವನ್ನು ಪಟ್ಟರು. ಈ ರೀತಿಯಾದಂತಹ ವ್ಯವಸ್ಥೆ ನಮ್ಮ ಜೈಲಿನಲ್ಲಿ, ಅಂದರೆ ಸೆಂಟ್ರಲ್ ಜೈಲ್ ಅಂತ ಏನು ಹೇಳ್ತೀವಿ, ಈ ಸೆಂಟ್ರಲ್ ಜೈಲಿನಲ್ಲಿದೆ. ಈಗ ನಾನು ಹೇಳ್ತಿರೋದು ಕೇವಲ ನಮ್ಮ ಬೆಂಗಳೂರಿನ ಪರಪ್ಪನಗ್ರಹಾರದಲ್ಲಿರ್ತಕ್ಕಂತಹ ಸೆಂಟ್ರಲ್ ಜೈಲಿನ ಬಗ್ಗೆ. ಏನು ಮುಂಬರುವ ವಿಡಿಯೋಗಳಲ್ಲಿ ಭಾರತದ ಒಟ್ಟು ಸೆಂಟ್ರಲ್ ಜೈಲ್ಗಳ ಸಂಖ್ಯೆ, ಒಟ್ಟು ಸೆಂಟ್ರಲ್ ಜೈಲ್ಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿವೆ, ಇಲ್ಲಿ ಯಾವ ಜೈಲಿನಲ್ಲಿ ಏನೇನು ಶಿಕ್ಷೆಗಳನ್ನ ಕೊಡಲಾಗುತ್ತೆ ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಯಾರು ಸಾಮಾನ್ಯ ಕೈದಿಗಳಿರ್ತಾರೆ, ಈ 2 ವರ್ಷ 5 ವರ್ಷ ಚಿಕ್ಕ ಪುಟ್ಟ ತಪ್ಪನ್ನು ಮಾಡಿದವರಿಗೆ ಶಿಕ್ಷೆ ಏನು ಸಿಗುತ್ತೆ, ಈ ಶಿಕ್ಷೆಗಳನ್ನ ಅನುಭವಿಸುವರ ಕತೆ ಅಧೋಗತಿ. ಯಾಕೆಂದರೆ ಕೆಲ ರೌಡಿಗಳು ಕೆಲವರು ಇವರಿಗೆ ಕೊಟ್ಟ ಸವಲತ್ತುಗಳನ್ನು ಕೂಡ ಕಿತ್ತುಕೊಂಡು ಅವರು ಬದುಕ್ತಾರೆ. ಅವರು ಹೇಳಿದ್ದನ್ನು ಇವರು ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇದೆಲ್ಲವನ್ನು ನೋಡಿಕೊಂಡು ಜೈಲಿನಲ್ಲಿ ಇರ್ತಕ್ಕಂತಹ ಪೊಲೀಸರೇನಿದ್ದಾರೆ ಇವರೆಲ್ಲರೂ ಇದನ್ನು ನೋಡಿಕೊಂಡೇ ಸುಮ್ಮನೆ ಇರ್ತಾರೆ. ಯಾಕಂದರೆ ಪೊಲೀಸರಿಗೆ ಅಲ್ಲಿ ಬರುವಂಥದ್ದು ಹಣ ಕೂಡ ಇಂತಹ ರೌಡಿಗಳಿಂದ, ದುಡ್ಡು ಇರುವಂಥವರಿಂದನೇ. ಹಾಗಾಗಿ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗತ್ತೆ. ಎಲ್ಲರೂ ಅಂದುಕೊಂಡ್ರೆ ಜೈಲಿನಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ದುಡ್ಡು ಇರುವವರಿಗೆ ಒಂದು, ಇಲ್ಲದವರಿಗೆ ಒಂದು, ಈ ರೀತಿಯಾದಂತಹ ವ್ಯವಸ್ಥೆ ಬಹಳಷ್ಟು ಸೆಂಟ್ರಲ್ ಜೈಲಿನಲ್ಲಿದೆ. ಇದು ಕೇವಲ ಪರಪ್ಪನಗ್ರಹಾರ ಅಂತ ಅಲ್ಲ, ಒಟ್ಟು 26 ಕ್ಯಾಮ್ರಾಗಳಿದ್ದರೂ ಕೂಡ ಏನು ಈ ಒಂದು 5 ವರ್ಷದ ಹಿಂದೆ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಹೋಗಿ ಚೆಕ್ ಮಾಡಿದಾಗ ಕೇವಲ 4 ಕ್ಯಾಮ್ರಾಗಳು ಅಷ್ಟೇ ಕೆಲಸವನ್ನು ಮಾಡ್ತಾಯಿತ್ತು. ಇದೆಲ್ಲವನ್ನು ನೋಡಿ ಜಾರ್ಜ್ ಅವರು ಕೂಡ ಸ್ವತಃ ಆಶ್ಚರ್ಯವಾಗಿದ್ದರು. ಈ ದಿನ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ ಕ್ಯಾಮ್ರಾಗಳು. ಅದು ಏಕೆ ಹೊಸ ಕ್ಯಾಮ್ರಾಗಳು ಕೆಲಸವನ್ನು ಮಾಡ್ತಿಲ್ಲ ಗೊತ್ತಿಲ್ಲ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.